ಮುಸ್ಲಿಮನಾಗಿ ಜನಿಸುವುದೇ ಅಲ್ಲಾಹನ ಅಪಾರವಾದ ಕೃಪೆಯಾಗಿದೆ. ಆದರೆ ಕೆಲವರಿಗೆ ಅದಕ್ಕಿಂತಲೂ ದೊಡ್ಡ ಭಾಗ್ಯವು ದೊರೆಯುತ್ತದೆ. ತಪ್ಪಾದ ಮಾರ್ಗದಲ್ಲಿ ಸಂಚರಿಸುವಾಗ ಅಲ್ಲಾಹನ ಕಾರುಣ್ಯದಿಂದ ಸತ್ಯವನ್ನು ತಿಳಿದುಕೊಂಡು ಇಸ್ಲಾಮಿನ ಪವಿತ್ರವಾದ ಮಾರ್ಗಕ್ಕೆ ಪ್ರವೇಶಿಸುವವರು. ಇಂದು ವಿಶ್ವದ ಅತಿದೊಡ್ಡ ಧರ್ಮಗಳಲ್ಲಿ ಇಸ್ಲಾಂ 2ನೇ ಸ್ಥಾನದಲ್ಲಿದೆ. ಆದರೆ 2070ರ ವೇಳೆಗೆ ಇಸ್ಲಾಂ ಮೊದಲ ಸ್ಥಾನಕ್ಕೆ ಏರಲಿದೆ ಎಂದು ಅಧ್ಯಯನಗಳು ಸ್ಪಷ್ಟಪಡಿಸುತ್ತವೆ. ಇಸ್ಲಾಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುವಾಗಲೂ ಯುರೋಪ್ನಂತಹ ಪ್ರದೇಶಗಳಲ್ಲಿ ಇಸ್ಲಾಂ ಬೆಳೆದು ವಿಶಾಲವಾಗುವ ದೃಶ್ಯವನ್ನು ನಾವು ಕಾಣುತ್ತಿದ್ದೇವೆ. ಪ್ರಸಿದ್ಧರಿಂದ ಸಾಮಾನ್ಯರವರೆಗೆ ಒಳಗೊಂಡಂತೆ ಇಸ್ಲಾಮಿನ ಮೌಲ್ಯಗಳನ್ನು ಗುರುತಿಸಿ ಈ ದೀನ್ಗೆ ಪ್ರವೇಶಿಸುವವರು ಹಲವಾರು. ಇಂತಹ ಹಲವಾರು ಕಥೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಇಂದು ನಾನು ಹೇಳಲಿರುವುದು ಒಂದು ವಿಭಿನ್ನ ಮತ್ತು ಅದ್ಭುತವಾದ ಕಥೆಯಾಗಿದೆ. ನಮ್ಮ ಕಥೆಯ ನಾಯಕ ಸ್ಯಾನ್ಫೋರ್ಡ್ ಪಾಸ್ ಒಂದು ಅಸಾಮಾನ್ಯ ಘಟನೆಯ ಮೂಲಕ ಇಸ್ಲಾಮಿನ ಬೆಳಕಿನತ್ತ ಬಂದ ವ್ಯಕ್ತಿ. ಸ್ಯಾನ್ಫೋರ್ಡ್ ಒಬ್ಬ ಯಹೂದಿ ಧರ್ಮದ ವಿಶ್ವಾಸಿಯಾಗಿದ್ದ. ರೇಡಿಯನ್ ಶೋ ಕಾರ್ಯಕ್ರಮದಲ್ಲಿ ಮತ್ತು ಡಿಜಿಟಲ್ ಮಿಂಬರ್ ಎಂಬ ಇಸ್ಲಾಮಿಕ್ ಯೂಟ್ಯೂಬ್ ಚಾನೆಲ್ನ ಇತ್ತೀಚಿನ ಸಂದರ್ಶನದಲ್ಲಿ ಅವನ ಜೀವನವನ್ನೇ ಬದಲಾಯಿಸಿದ ಆ ಅನುಭವವನ್ನು ಅವನು ವಿವರಿಸಿದ. ನಿನ್ನ ಇಸ್ಲಾಮಿನತ್ತ ಯಾತ್ರೆಗೆ ಕಾರಣವೇನು ಎಂಬ ಪ್ರಶ್ನೆಗೆ ಅವನು ನೀಡಿದ ಉತ್ತರ ಇದು: ನನಗೆ ಇಸ್ಲಾಮಿನೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ, ಮುಸ್ಲಿಮರೊಂದಿಗೆ ಹೆಚ್ಚಾಗಿ ಸಂಪರ್ಕವಿರಲಿಲ್ಲ. ಆದರೆ ಒಂದು ರಾತ್ರಿ ನಾನು ಕಂಡ ಕನಸೊಂದು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ರಾತ್ರಿ ಸ್ಯಾನ್ಫೋರ್ಡ್ ಒಬ್ಬ ವ್ಯಕ್ತಿಯನ್ನು ಕನಸಿನಲ್ಲಿ ಕಂಡ. ಮುಖವನ್ನು ಸ್ಪಷ್ಟವಾಗಿ ಕಾಣಲಾಗಲಿಲ್ಲ, ಆದರೆ ಆ ವ್ಯಕ್ತಿ ಅವನನ್ನು ನೋಡಿ ಮಂದಹಾಸ ಮಾಡುತ್ತಿದ್ದ. ಆ ಮುಖವು ಅದ್ಭುತವಾದ ಬೆಳಕಿನಿಂದ ಮಿನುಗುತ್ತಿತ್ತು. ಆ ಬೆಳಕಿನಿಂದಾಗಿ ನಾನು ಮುಖವನ್ನು ಸ್ಪಷ್ಟವಾಗಿ ಗುರುತಿಸಲಾಗಲಿಲ್ಲ ಎಂದು ಅವನು ಹೇಳಿದ. ಆ ವ್ಯಕ್ತಿಯು ಚಿನ್ನದ ಬಣ್ಣದ ತಲೆಗವಸವನ್ನು, ಶಾಲನ್ನು ಮತ್ತು ಬಿಳಿಯ ಬಟ್ಟೆಯನ್ನು ಧರಿಸಿದ್ದ. ಈ ಸುಂದರವಾದ ಕನಸನ್ನು ಕಂಡ ನಂತರ ಸ್ಯಾನ್ಫೋರ್ಡ್ನ ಮನಸ್ಸು ಶಾಂತಿಯಿಂದ ಮತ್ತು ಸಂತೋಷದಿಂದ ತುಂಬಿತ್ತು. ಅವನು ಒಂದು ಮಸೀದಿಯ ಇಮಾಮ್ರನ್ನು ಭೇಟಿಯಾಗಿ ಈ ಅನುಭವವನ್ನು ಹಂಚಿಕೊಂಡ. ಕನಸಿನಲ್ಲಿನ ವ್ಯಕ್ತಿಯ ಲಕ್ಷಣಗಳನ್ನು ಮತ್ತು ಗುರುತುಗಳನ್ನು ಅವನು ವಿವರಿಸಿದ. ಎಲ್ಲವನ್ನೂ ಎಚ್ಚರಿಕೆಯಿಂದ ಕೇಳಿದ ನಂತರ ಇಮಾಮ್ ಹೇಳಿದ, ನೀನು ಕನಸಿನಲ್ಲಿ ಕಂಡದ್ದು ಮುಸ್ಲಿಮರ ನಾಯಕ ಮುಹಮ್ಮದ್ ಪ್ರವಾದಿ ಸಾಯವರಾಗಿದ್ದಾರೆ. ಆ ಕ್ಷಣದಿಂದ ಸ್ಯಾನ್ಫೋರ್ಡ್ ಇಸ್ಲಾಮಿನ ಬಗ್ಗೆ ತಿಳಿಯುವ ಯಾತ್ರೆಯನ್ನು ಪ್ರಾರಂಭಿಸಿದ. ಆ ಯಾತ್ರೆಯು ಅವನನ್ನು ಇಸ್ಲಾಮಿನ ಪವಿತ್ರವಾದ ಮಾರ್ಗಕ್ಕೆ ಕೊಂಡೊಯ್ತು. ಅಲ್ಲಾಹ ಎಷ್ಟು ಮಹಾನ್! ಅವನು ಇಚ್ಛಿಸಿದವರಿಗೆ ಮಾತ್ರ ಮಾರ್ಗದರ್ಶನ ನೀಡುತ್ತಾನೆ ಎಂದು ಅವನು ಭಾವುಕನಾಗಿ ಹೇಳಿದ. ಸ್ಯಾನ್ಫೋರ್ಡ್ ಪಾಸ್ಗೆ ಈಗ 70 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದೆ. ಜೀವನದ ಅಂತಿಮ ದಿನಗಳಲ್ಲಿ ಅಲ್ಲಾಹನು ಅವನಿಗೆ ಮುಹಮ್ಮದ್ ಪ್ರವಾದಿ ಯವರನ್ನು ಕನಸಿನಲ್ಲಿ ದರ್ಶನ ಮಾಡುವ ಭಾಗ್ಯವನ್ನು ನೀಡಿದ. ಆ ಮೂಲಕ ಇಸ್ಲಾಮಿನತ್ತ ಕೊಂಡೊಯ್ದ. ಎಂತಹ ದೊಡ್ಡ ಕೃಪೆಯಾಗಿದೆ! ನಾವು ಸಹ ಅಲ್ಲಾಹನ ಬಳಿ ಪ್ರಾರ್ಥಿಸೋಣ, ಮುಹಮ್ಮದ್ ಪ್ರವಾದಿ ಯವರನ್ನು ಕನಸಿನಲ್ಲಿ ದರ್ಶನ ಮಾಡಲು ಮತ್ತು ಅಲ್ಲಾಹನ ದೀನ್ನಲ್ಲಿ ದೃಢವಾಗಿರಲು ಸಾಮರ್ಥ್ಯವನ್ನು ನೀಡಲಿ ಎಂದು. ಅಲ್ಲಾಹನು ನಮ್ಮೆಲ್ಲರನ್ನೂ ಸತ್ಯದ ಮಾರ್ಗಕ್ಕೆ ನಡೆಸಲಿ. ಆಮೀನ್.